ಸರ್, ಬೋರ್ಡಾಪುರ ಕಡೆಯಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡಿದಾಗ ಹೇಳಿದ್ದೆ, ಏನು 50-50 ಅನ್ನೋ ಪದದಲ್ಲಿ ಅಕ್ರಮ ನಿವೇಶನ ಬಿಟ್ಟರೆ ಎಲ್ಲ ನಿವೇಶನಗಳನ್ನು ವಾಪಸ್ ಬರೋವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ನಾನು ನಿರಂತರ ಹೋರಾಟ ಮಾಡೋವಂಥದ್ದು, ಸಂಬಂಧಪಟ್ಟ ದೂರ ಅರ್ಜಿ ಕೊಡುವಂಥದ್ದು, ಮನವಿ ಪತ್ರ ಕೊಡುವಂಥದ್ದು ಎಲ್ಲನೂ ಮಾಡಿದ್ದೆ. ಹೀಗಾಗಿ ಸರ್ಕಾರ ಮತ್ತು ಇದರ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ಮಾಡಿದಂಥ ಸಮಿತಿಗಳು ಕೂಡ 50-50 ಅನ್ನೋ ಪದದಲ್ಲಿ ನಿವೇಶನ ಕೊಟ್ಟಿರೋದು ಅಕ್ರಮ ಅಂತೇಳಿ ವರದಿ ಕೊಟ್ಟರ ಹಿನ್ನೆಲೆಯಲ್ಲಿ ಸರ್ಕಾರ ಅನಿವಾರ್ಯವಾಗಿ ಈ ಒಂದು ಆದೇಶವನ್ನು ಮಾಡಿರೋವಂಥದ್ದು. ಆದರೆ ಆದೇಶವನ್ನು ಮಾಡೋವಂಥ ಸಂದರ್ಭದಲ್ಲೂ ಕೂಡ ಕೆಲವು ಗೊಂದಲಗಳ ಒಂದು ಉಲ್ಲೇಖವನ್ನು ಮಾಡಿ ಆರೋಪಿತರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಒಂದು ಕಂಡುಬಂದಿದೆ. ಸೊ ಈ ಬಗ್ಗೆಯೂ ಕೂಡ ನಾನು ಇವತ್ತು ಮನವಿ ಪತ್ರವನ್ನು ಕೊಡ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ 50-50 ಅನ್ನೋ ಪದ ಕೊಟ್ಟಿರ್ತಕ್ಕಂಥ ನಿವೇಶನ ವಾಪಸ್ ಪಡ್ಕೊಳ್ತೀವಿ ಅಂತೇಳಿ. ಆದರೆ ಆದೇಶದಲ್ಲಿ 50-50 ಅನ್ನೋ ಪದ ನಾವು ಉಲ್ಲೇಖ ಇಲ್ಲದೆ ಕೇವಲ ಬದಲಿ ನಿವೇಶನ ಅಂತ ಉಲ್ಲೇಖ ಇದೆ. ಹಾಗಾಗಿ ಆ ಒಂದು ತಪ್ಪನ್ನು ಸರಿಪಡಿಸಿ ಪರಿಷ್ಕೃತ ಆದೇಶ ಮಾಡಬೇಕು ಅಂತೇಳಿ ಇವತ್ತು ನಾನು ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾಯಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅದೇ ನಿಟ್ಟಿನಲ್ಲಿ ಹೋರಾಟವನ್ನು ನಾನು ಮಾಡ್ತೀನಿ. 2023ಕ್ಕೂ ಮುಂಚೆ ನಡೆದಂಥ ನಿವೇಶನಗಳು ಅಂತ ಹೇಳಿದರೆ ಮತ್ತು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸರ್, ಅದೇ ಅವರು ಎಷ್ಟರ ಮಟ್ಟಿಗೆ ಜಾಣ್ಮೆಯನ್ನು ತೋರಿಸಿರಂತಂದರೆ 2023ಕ್ಕಿಂತ ಮುಂಚೆ ಸಿದ್ದರಾಮಯ್ಯರಿಗೆ ನಿವೇಶನ ಕೊಟ್ಟುವಂಥದ್ದು, ಅದನ್ನು ಒಂದು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಒಂದು ಏನಾದರೂ ಬೇರೆ ರೀತಿಯ ಒಂದು ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ಕೇವಲ 2023 ನಂತರದ ಒಂದು ಆದೇಶವನ್ನು ಮಾಡಿರತಕ್ಕದ್ದು. ಆದರೆ ಆ ವಿಚಾರದಲ್ಲೂ ಕೂಡ ಇವತ್ತು ಮನವಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡ್ತಾಯಿದ್ದೀನಿ. 50-50 ಅನ್ನೋ ಪದದಲ್ಲಿ ಯಾವಾಗ ನಿವೇಶನ ಕೊಟ್ಟರೆ ಎಲ್ಲ ನಿವೇಶನ ರದ್ದುಪಡಿಸೋದಕ್ಕೆ ಒಂದು ಒತ್ತಡ ಆಗ್ತದೆ. 1100 ಸೈಟ್ಗಳು ಮೆನ್ಷನ್ ಮಾಡ್ತಾ ಇದ್ದಾರೆ, ಇದಕ್ಕಿಂತಲೂ ಜಾಸ್ತಿ ಇದೆ ಅಥವಾ ಅಕ್ರಮವಾಗಿ? ಸರ್, ಆದೇಶದಲ್ಲಿ 1000 ನಿವೇಶನ ಅಂತ ಯಾವುದೇ ಉಲ್ಲೇಖ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿರೋವಂಥದ್ದು. ಆದರೆ ನನ್ನ ಪ್ರಕಾರ ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರೋ ಪ್ರಕಾರ ಇದಕ್ಕಿಂತ ಹೆಚ್ಚಿನ ನಿವೇಶನಗಳು ಬಾಕಿ ಇದೆ. ನನ್ನ ಅಂದಾಜು ಪ್ರಕಾರ 5,000 ಕೋಟಿ ಮೌಲ್ಯ ಬಾಳುವಂಥ ನಿವೇಶನಗಳು ಇರೋದ್ರಿಂದ ಈಗ ಸಿದ್ದರಾಮಯ್ಯ ಮಾಹಿತಿ ಪ್ರಕಾರ 2,000 ಕೋಟಿ ನಿವೇಶನಗಳು ವಶಪಡಿಸುವಂಥ ಒಂದು ಆದೇಶ ಮಾಡಿರೋದ್ರಿಂದ ಇನ್ನೂ ಸುಮಾರು 2,000-3,000 ಕೋಟಿ ಬೆಲೆ ಬಾಳುವಂಥ ನಿವೇಶನಗಳು ವಾಪಸ್ ಬರೋ ಎಲ್ಲ ಸಾಧ್ಯತೆ ಇದೆ. ಖಂಡಿತವಾಗಲೂ ನಾನು ಏನು ಪ್ರಾರಂಭದಲ್ಲಿ ಹೇಳಿದೆ ಅದೇ ರೀತಿ ಈಗಲೂ ಕೂಡ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ತಾರ್ಕಿಕ ಅಂತ್ಯ ಕಾಣಿಸೋರ್ಗು ಅಂದರೆ 50-50 ಅನ್ನೋ ಪದದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಿವೇಶನಗಳು ಸರ್ಕಾರಕ್ಕೆ ಅಥವಾ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಮತ್ತು ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿದಂಥ ಮತ್ತು ಅಕ್ರಮವಾಗಿ ನಿವೇಶನ ಪಡೆದಂಥ ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಲ್ಲಿಯವರೆಗೂ ಹೋರಾಟನ ಮುಂದುವರಿಸ್ಕೊಂಡು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.